ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒನ್ ಸ್ಟೆಪ್ ಟು ಸಕ್ಸಸ್ ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು ಹಿಂದಿನ ಕ್ಲಾಸ್ನಲ್ಲಿ KEA ಕಂಪಲ್ಸರಿ ಕನ್ನಡ, ಅದರ ಜೊತೆಗೆ VAO, PDO ಮತ್ತು ಗ್ರೂಪ್ ಸಿಗೆ ಹೆಲ್ಪ್ ಆಗುವ ರೀತಿಯಲ್ಲಿ ಕನ್ನಡದ ಗ್ರಾಮರ್ ಕ್ಲಾಸನ್ನು ಮಾಡ್ತಾಯಿದ್ದೆ. ಇವಾಗ 6 ಕ್ಲಾಸ್ಗಳಾಗಿವೆ. ಇದರ ನಿಮ್ಮ ವಿಡಿಯೋ ಬೇಕಾಗಿತ್ತಪ್ಪ ಅಂದರೆ ನನ್ನ ಪ್ಲೇಲಿಸ್ಟ್ನಲ್ಲಿ ಕನ್ನಡ ಕ್ಲಾಸಸ್ ಅಂತ ಇರುತ್ತೆ, ಅಲ್ಲಿ ಹೋಗಿ ನೀವು ವೀಕ್ಷಣೆ ಮಾಡ್ಬೋದು. ಹೌದಾ, ಇವತ್ತಿಂದು 7ನೇ ಕ್ಲಾಸ್. ಇದರಲ್ಲಿ ಏನು ಡಿಸ್ಕಷನ್ ಮಾಡೋಣಪ್ಪ ಅಂದರೆ ನಾಮಪದ, ಅದೇ ರೀತಿಯಾಗಿ ಅದರ ಮುಂಬರುವಂಥ ಗ್ರಾಮರ್ ಪಾಠನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ನಾಮಪದ ಅಂದರೆ ಏನಪ್ಪ ಅಂದರೆ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತು ಅಥವಾ ಒಂದು ಸ್ಥಳ ಅಥವಾ ಪ್ರಾಣಿಗಳ ಹೆಸರುಗಳನ್ನು ಸೂಚಿಸುವ ಪದಗಳಿಗೆ ಏನಂತ ಕರಿತೀವಿ? ನಾಮಪದ. ನಾಮಪದ ಅಂದರೆ ಏನು? ವ್ಯಕ್ತಿ, ವಸ್ತು, ಸ್ಥಳ ಮತ್ತು ಪ್ರಾಣಿಗಳ ಹೆಸರನ್ನು ಸೂಚಿಸುವ ಪದಗಳಿಗೆ ಏನಂತ ಕರಿತೀವಿ? ನಾಮಪದ ಅಂತ ಕರಿತೀವಿ. ಓಕೆನಾ? ಎಕ್ಸಾಂಪಲ್ ನೋಡ್ತಾ ಬರೋದಾದರೆ ಮಂಡ್ಯ, ತಿಮ್ಮಣ್ಣ, ಹುಲಿ, ಕಲ್ಲು ಇತ್ಯಾದಿ ಇವೇನು ನಾಮಪದಕ್ಕೆ ಉದಾಹರಣೆಗಳು. ಓಕೆನಾ? ನೆಕ್ಸ್ಟ್, ಈ ಕೆಳಗೆ 3 ವಿಧದ ನಾಮಪದಗಳನ್ನು ಹೆಸರಿಸಲಾಗಿದೆ. ನೋಡಿ, ನಾಮಪದಗಳಲ್ಲಿ ಎಷ್ಟು ಪ್ರಕಾರಗಳು? 3 ಪ್ರಕಾರಗಳು. ಯಾವ್ಯಾವು? ಒಂದು ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. ಓಕೆನಾ? ಮೊದಲಿಗೆ ರೂಢನಾಮ ಅಂದರೆ ಏನಂತ ನೋಡೋಣ. ರೂಢನಾಮ ಅಂದರೆ ಏನಪ್ಪ ಅಂದರೆ ರೂಢಿಯಿಂದ ಬಂದ ಪದಗಳಿಗೆ ರೂಢನಾಮ ಎನ್ನುವರು. ನೋಡಿ, ಹಿಂದಿಲಿಂದ ಬಂದಿರ್ತಾವಲ್ಲ ಪದಗಳು ರೂಢಿ ಅಂತ, ಆ ಪದಗಳಿಗೆ ಏನಂತ ಕರಿತೀವಿ? ರೂಢನಾಮ ಅಂತ ಕರಿತೀವಿ. ಎಕ್ಸಾಂಪಲ್, ಒಂದು ನದಿ, ಪರ್ವತ, ಹೆಂಗಸು, ಪಟ್ಟಣ, ದೇಶ. ಇಲ್ಲಿ ನೋಡಿ, ನದಿ ಅಂತ ಅಂದೆ, ಅದು ಯಾವ ನದಿ ಐತೈತೆ ನಮ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ನದಿ ಐತಿ. ಹೌದಾ? ಆ ನದಿಯ ಹೆಸರನ್ನು ಏನಾದರೂ ನಾವು ಹೇಳಿದೀವಪ್ಪ ಅಂದರೆ ಅದು ಏನಾಗ್ತೈತಿ? ಅಂಕಿತನಾಮ ಆಗ್ತೈತಿ. ಹೌದಾ? ಇದು ಕೇವಲ ನದಿ. ಓಕೆ. ಅದೇ ರೀತಿಯಾಗಿ ಪರ್ವತವು ಕೂಡ ಯಾವ ಪರ್ವತ ಗೊತ್ತಿಲ್ಲ. ವಿಂಧ್ಯ ಪರ್ವತ ಆಗಿರ್ಬೋದು, ಸಾತ್ಪುರ ಪರ್ವತ ಆಗಿರ್ಬೋದು. ಈ ರೀತಿಯಾಗಿ ನಾವು ವಿಂಧ್ಯ, ಸಾತ್ಪುರ, ಹಿಮಾಚಲ ಪರ್ವತ ಎತ್ತೇಳಿ ಏನಾರ ಅಂತೀವಲ್ಲ, ಹಿಮಾಲಯ ಪರ್ವತ, ಈ ರೀತಿ ಏನಾದರೂ ಹೆಸರಿಂದ ಕರಿತೀವಿ ಅಂದ್ರೆ ಅದು ಅಂಕಿತನಾಮ ಆಗ್ತೈತಿ. ಕೇವಲ ನದಿ, ಪರ್ವತ ಅಥವಾ ಒಂದು ಪಟ್ಟಣ, ಯಾವ ಪಟ್ಟಣ ಐತೆ ಗೊತ್ತಿಲ್ಲ, ಒಂದು ಪಟ್ಟಣ ಐತೆ, ಆ ಪಟ್ಟಣ ಈ ರೀತಿಯಾಗಿ, ಮತ್ತು ದೇಶ ಈ ರೀತಿ ಹೇಳಿದೆವಪ್ಪ ಅಂದರೆ ಇವೇನು ರೂಢನಾಮ ಆಗ್ತವೆ. ಓಕೆ. ನೆಕ್ಸ್ಟ್, ಅಂಕಿತನಾಮ. ಅಂಕಿತನಾಮ ಅಂದರೆ ಏನಪ್ಪ ಅಂದರೆ ಗುರುತಿಗಾಗಿ ಅಥವಾ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರುಗಳೆಲ್ಲ ಅಂಕಿತನಾಮಗಳು. ನೋಡಿ ಭಾಳ ಜನ ನಮ್ಮ ದೇಶದಲ್ಲಿ ಭಾಳ ಜನ ಏನದಾರ, ಜನಸಂಖ್ಯೆ ಎಷ್ಟೈತಿ ನಮ್ಮ ದೇಶದ್ದು? ಇವಾಗಂತೂ 144 ಕೋಟಿಗೆ ಹೋಗೈತಿ. ಎಷ್ಟು? 144 ಕೋಟಿಗೆ. ಹೌದಾ? ಈ 144 ಕೋಟಿ ಮತ್ತು ಕೆಲವೊಂದು ಕಡೆ ಏನಾಗ್ತಾರೆ, ವಿಶ್ವದಲ್ಲಿ ಒಬ್ಬರ ಥರ ಯೋಜನೆ ಇರ್ತಾರೆ ಅಂತೇಳಿ ನೀವು ಕೇಳಿರ್ಬೋದು. ಓಕೆನಾ? ಈಗ ನಿಮ್ಮನ್ನು ಗುರುತಿಸ್ಬೇಕಂದ್ರೆ ಯಾವ ರೀತಿ ಗುರುತಿಸ್ತಾರಪ್ಪ ಅಂದ್ರೆ ನಿಮಗೆ ತಂದೆ ತಾಯಿಯವರು ನಾಮಕರಣ ಮಾಡಿರ್ತಾರೆ, ಹೆಸರನ್ನು ಇಟ್ಟಿರ್ತಾರೆ. ಹೌದಾ? ನಿಮಗೆ ಇಟ್ಟಂಥ ಹೆಸರುಗಳು ಎಲ್ಲವೂ ಏನಾಗಿರ್ತವೆ? ಅಂಕಿತನಾಮ ಆಗಿರ್ತವೆ. ಮತ್ತು ವ್ಯವಹಾರದ ಉಪಯೋಗಕ್ಕೆ ಏನು ಮಾಡಿರ್ತಾರೆ? ಕೆಲವೊಂದಿಷ್ಟು ಹೆಸರುಗಳನ್ನು ಇಟ್ಟಿರ್ತಾರೆ. ಅವೆಲ್ಲವೂ ಏನಾಗಿರ್ತವೆ? ಅಂಕಿತನಾಮ ಆಗಿರ್ತವೆ. ಎಕ್ಸಾಂಪಲ್ಗೆ ನೋಡ್ತಾ ಬರೋದಾದರೆ ಕೂಡಲ ಸಂಗಮ ದೇವ. ನೋಡಿ, ಕೂಡಲ ಸಂಗಮ ದೇವ ಅನ್ನೋದೇನು? ಇದು ಬಸವಣ್ಣನವರ ಅಂಕಿತನಾಮ. ಪುರಂದರ ವಿಠಲ ಎಂಬುದು ಇದು ಪುರಂದರದಾಸರ ಅಂಕಿತನಾಮ. ನೆಕ್ಸ್ಟ್, ಗಂಗಾ ಅನ್ನೋದು ಒಂದು ನದಿ. ಬ್ರಹ್ಮಪುತ್ರ ಇದು ಕೂಡ ನದಿ. ನೋಡಿ, ಈ ರೀತಿಯಾಗಿ ನದಿಯ ಹೆಸರುಗಳನ್ನು ಏನಾದರೂ ಕರೆದೀವಪ್ಪ ಅಂದರೆ ಇಟ್ಟಿದ್ರಪ್ಪ ಅಂದರೆ ಅದನ್ನ ಅಂಕಿತನಾಮ. ನೆಕ್ಸ್ಟ್, ಭಾರತ ಇದು ಒಂದು ದೇಶ, ಆದರೆ ಆ ದೇಶಕ್ಕೆ ಹೆಸರೊಂದು ಇಟ್ಟಿದ್ದಾರೆ. ಏನಂತ ಇಟ್ಟಾರ? ಭಾರತ ಅಂತ ಇಟ್ಟಾರ. ಹೌದಾ? ಇವೆಲ್ಲವೂ ಕೂಡ ಏನಾಗ್ತವೆ? ಅಂಕಿತನಾಮ ಆಗ್ತವೆ. ನೆಕ್ಸ್ಟ್, ಅನ್ವರ್ಥನಾಮ ಅಂದರೆ ಏನಪ್ಪ ಅಂದರೆ ರೂಪ, ಗುಣ, ಅವರು ಮಾಡುವಂಥ ವೃತ್ತಿ, ಅವರ ಸ್ವಭಾವ, ಇವೆಲ್ಲ ವಿಶೇಷವಾದ ಅರ್ಥಕ್ಕೆ ಅನುಗುಣವಾಗಿ ಇಟ್ಟ ಹೆಸರುಗಳೆಲ್ಲ ಏನಾಗಿರ್ತವೆ? ಅನ್ವರ್ಥನಾಮ ಆಗಿರ್ತವೆ. ನೋಡಿ, ಒಬ್ಬ ವ್ಯಕ್ತಿಯ ರೂಪ, ಗುಣ, ಅವು ಮಾಡ್ತಾ ಇರುವಂಥ ವೃತ್ತಿ, ಅವನ ಸ್ವಭಾವ, ಇವುಗಳ ಆಧಾರದ ಮೇಲೆ ಹೆಸರನ್ನು ಕರಿತಾವಲ್ಲ, ಅದನ್ನು ಏನಂತ ಕರಿತೀವಿ? ಅನ್ವರ್ಥನಾಮ ಅಂತ ಕರಿತೀವಿ. ಹೌದಾ? ಎಕ್ಸಾಂಪಲ್ ನೋಡ್ತಾ ಬರೋಣವಾ? ವ್ಯಾಪಾರವನ್ನು ಮಾಡ್ತಾನಲ್ಲ, ಅವನಿಗೆ ಏನಂತ ಕರಿತೀವಿ? ವ್ಯಾಪಾರಿ ಅಂತ ಕರಿತೀವಿ. ನೆಕ್ಸ್ಟ್, ಒಬ್ಬವ ಹಾಸ್ಪಿಟ್ಲ್ನಲ್ಲಿ ಆರಾಮಿರಲ್ಲ, ಹಾಸ್ಪಿಟ್ಲಲ್ಲಿ ಇರ್ತಾನೆ, ಅವನಿಗೆ ಏನಂತ ಕರಿತೀವಿ? ರೋಗಿ ಅಂತ ಕರಿತೀವಿ. ಓಕೆ. ನೆಕ್ಸ್ಟ್, ಅದೇ ರೀತಿಯಾಗಿ ಯೋಗಿ, ಅದೇ ರೀತಿಯಾಗಿ ಬಳೆಯನ್ನು ಮಾರುವ ಬಳೆಗಾರ, ದೇವಸ್ಥಾನಗಳಲ್ಲಿ ಪೂಜೆಗಳನ್ನು ಮಾಡುವ ಪೂಜಾರಿ, ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ಮಾಡುವ ಶಿಕ್ಷಕ, ಪಾಠವನ್ನು ಕಲಿಯುವವರು ಯಾರು? ವಿದ್ಯಾರ್ಥಿ. ಇವೆಲ್ಲವೂ ಕೂಡ ಅವರ ರೂಪ, ಗುಣ ಮತ್ತು
ವೃತ್ತಿ ಸ್ವಭಾವಕ್ಕೆ ಅನುಗುಣವಾಗಿ ಕರೀತಾರೆ. ಓಕೆನಾ? ಇವೆಲ್ಲವೂ ಏನಾಗಿರ್ತವೆ? ಅನ್ವರ್ಥನಾಮವಾಗಿರ್ತವೆ. ನೆಕ್ಸ್ಟ್ ಕೆಲವೊಂದಿಷ್ಟು ಭಾಷಾಭ್ಯಾಸವನ್ನು ನೀಡಲಾಗಿದೆ, ಇಲ್ಲಿ ನೋಡೋಣವಾ? ನಾಮಪದ ಎಂದರೇನು? ನಾಮಪದ ಅಂದ್ರೇನು? ಸ್ವಲ್ಪ ಗ್ಲ್ಯಾನ್ಸ್ ಮಾಡ್ಕೊರಿ. ನಾಮಪದ ಅಂದರೆ ವ್ಯಕ್ತಿ, ವಸ್ತು, ಸ್ಥಳ ಅಥವಾ ಪ್ರಾಣಿಗಳಿಗೆ ಸೂಚಿಸಲು ಇಟ್ಟಂಥ ಸೂಚಿಸಲು ಬಳಸುವ ಪದಗಳಿಗೆ ಏನಂತ ಕರಿತೀವಿ? ನಾಮಪದ ಅಂತ ಕರಿತೀವಿ. ಹೌದಾ? ಉದಾಹರಣೆಗೆ ಭಾರತ ಆಗಿರ್ಬೋದು, ಕೂಡಲ ಸಂಗಮ ದೇವ ಆಗಿರ್ಬೋದು. ಹೌದಾ? ಅದೇ ರೀತಿಯಾಗಿ ಶರತ್ ಆಗಿರ್ಬೋದು, ಅದೇ ರೀತಿಯಾಗಿ ಮಹೇಶ್ ಆಗಿರ್ಬೋದು, ವೀರೇಶ್ ಆಗಿರ್ಬೋದು, ಶಾರದಾ ಆಗಿರ್ಬೋದು. ಅದೇ ರೀತಿಯಾಗಿ ಇವೆಲ್ಲವೂ ನಾಮಪದಗಳಲ್ಲಿ ಬರ್ತವೆ. ಓಕೆನಾ? ಅದರಲ್ಲೂ ಕೆಲವೊಂದಿಷ್ಟು ಹೆಸರುಗಳನ್ನು ಇಟ್ಟಿರ್ತಾರಲ್ಲ, ಅವು ಅಂಕಿತ ನಾಮದಲ್ಲಿ ಬರ್ತವೆ. ಓಕೆ. ನಾಮಪದದಲ್ಲಿ ಎಷ್ಟು ವಿಧ ಅದಾವಪ್ಪ ಅಂದರೆ, ನಾಮಪದದಲ್ಲಿ ಒಟ್ಟು 3 ವಿಧ ಅದಾವೆ. ಎಷ್ಟದವು? 3 ವಿಧ. ಅವು ಯಾವಪ್ಪ ಅಂದ್ರೆ, ಒಂದು ಅಂಕಿತ ನಾಮ, ಇನ್ನೊಂದು ರೂಢನಾಮ, ಇನ್ನೊಂದು ಅನ್ವರ್ಥನಾಮ. ಹೌದಾ? ಇಲ್ಲಿ ಹೊಂದಿಸಿ ಬರೋಣವಾ? ಅಂಕಿತ ನಾಮ. ಅಂಕಿತ ನಾಮ ಅಂದ್ರೇನು? ಒಬ್ಬ ವ್ಯಕ್ತಿಯನ್ನು ಗುರುತಿಸುವುದಕ್ಕಾಗಿ ಅಥವಾ ಗುರುತಿಗಾಗಿ ಅಥವಾ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರಿಗೆ ಏನಂತ ಕರಿತೀವಿ? ಅಂಕಿತ ನಾಮ ಅಂತ ಕರಿತೀವಿ. ನೆಕ್ಸ್ಟ್ ಇದು ಏನಿದು? ಆಪ್ಷನ್ 1 ಆಗುತ್ತೆ. ಓಕೆನಾ? ನೆಕ್ಸ್ಟ್ ರೂಢನಾಮ. ರೂಢನಾಮ ಅಂದರೆ ರೂಢಿಯಿಂದ ಬಂದ ಪದಗಳಿಗೆ ಏನಂತ ಕರಿತೀವಿ? ರೂಢನಾಮ. ಅಂದರೆ ಇದು ಆಪ್ಷನ್ 2. ನೆಕ್ಸ್ಟ್ ಅನ್ವರ್ಥನಾಮ. ಅನ್ವರ್ಥನಾಮ ಅಂದ್ರೇನು? ರೂಪ, ಗುಣ, ಸ್ವಭಾವವಾದಿ ವಿಶೇಷವಾದ ಅರ್ಥಕ್ಕೆ ಅನುಗುಣವಾಗಿ ಬಂದ ಹೆಸರು ಏನಿವು? ಅನ್ವರ್ಥ ನಾಮಗಳು. ಕೊಟ್ಟಿರುವ ಪದಗಳನ್ನು ರೂಢನಾಮ, ಅಂಕಿತನಾಮ ಹಾಗೂ ಅನ್ವರ್ಥನಾಮಗಳಾಗಿ ವಿಂಗಡಿಸಿ ಅಂತ ಕೊಟ್ಟಿದ್ದಾರೆ. ಈ ಕೆಲವೊಂದಿಷ್ಟು ಪದಗಳದವು. ನೀವು ಇದನ್ನು ಒಂದು ಕಡೆ ಬರ್ಕೊಂಡು ನೀವು ಅಥವಾ ಇಲ್ಲಿ ನೋಡ್ತಾ ನೀವೇನು ಮಾಡಿರಿ, ನಿಮ್ಮ ಮೈಂಡ್ನಲ್ಲೇ ಯಾವುದು ಅಂಕಿತನಾಮ ಆಗಿರ್ಬೋದು, ಯಾವುದು ರೂಢನಾಮ, ಯಾವುದು ಅನ್ವರ್ಥನಾಮ ಅಂತೇಳಿ ಡಿವೈಡ್ ಮಾಡಿರಿ. ಓಕೆನಾ? ನೆಕ್ಸ್ಟ್ ಏನಪ್ಪ ಅಂದರೆ ಪ್ರತ್ಯಯಗಳ ಬಗ್ಗೆ ನೋಡ್ತಾ ಹೋಗೋಣ. ಪ್ರತ್ಯಯಗಳು ನಾಮ ಪ್ರಕೃತಿಗೆ ಅಥವಾ ಮೂಲ ಪದ, ನಾಮಪದದ ಮೂಲ ಪದಕ್ಕೆ ಏನಂತ ಕರಿತೀವಿ? ನಾಮ ಪ್ರಕೃತಿ ಅಂತ ಕರಿತೀವಿ. ಹೌದಾ? ನಿರ್ದಿಷ್ಟ ಅರ್ಥ ಬರುವಂತೆ ಮಾಡುತ್ತವೆ. ನಾಮ ಪ್ರಕೃತಿಗೆ ಏನು ಮಾಡ್ತಾವತ್ತೀವು? ನಿರ್ದಿಷ್ಟ ಅರ್ಥ ಬರುವಂತೆ ಮಾಡ್ತಾವತ್ತೆ. ಅವು ಪ್ರತ್ಯಯಗಳು. ಪ್ರತ್ಯಯಗಳನ್ನು ಸ್ವತಂತ್ರವಾಗಿ ಬಳಸಲು ಬರುವುದಿಲ್ಲ. ಪ್ರತ್ಯಯಗಳನ್ನು ಯಾವ ರೀತಿ ಬಳಸಲು ಬರುವುದಿಲ್ಲ? ಸ್ವತಂತ್ರವಾಗಿ ಬಳಸಲು ಬರುವುದಿಲ್ಲ. ಹೌದಾ? ಯಾವ ರೀತಿ ಪ್ರಶ್ನೆ ಕೇಳ್ಬೋದು? ಪ್ರತ್ಯಯಗಳನ್ನು ಸ್ವತಂತ್ರವಾಗಿ ಬಳಸಲು ಬರುತ್ತದೆಯೇ ಅಂತೇಳಿ ಪ್ರಶ್ನೆ ಕೇಳ್ಬೋದು. ಅಥವಾ ಸ್ವತಂತ್ರವಾಗಿ ಬಳಸಲು ಬರುವುದಿಲ್ಲ, ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸ್ವತಂತ್ರವಾಗಿ ಬಳಸಲು ಬರುವುದಿಲ್ಲ ಅಂತೇಳಿ ಆಪ್ಷನ್ ಕೊಟ್ಟು ಪ್ರತ್ಯಯ ಅಲ್ಲಿ ಅದರಲ್ಲಿ ಆಪ್ಷನ್ ಇಟ್ಟು ಕೇಳ್ಬೋದು ಪ್ರಶ್ನೆ. ಹೋಗ್ಯಾ? ಅದೇ ರೀತಿಯಾಗಿ ಹಾಗೆ ಬಳಸಿದರೆ ಅರ್ಥವೂ ಬರುವುದಿಲ್ಲ. ವಾಕ್ಯ ರಚನೆಯ ಸಂದರ್ಭದಲ್ಲಿ ನಾಮ ಪ್ರಕೃತಿಗಳು ಪಡೆಯಬೇಕಾದ ಅರ್ಥ ವಿಶೇಷಗಳನ್ನು ತಂದುಕೊಡಲು ಸಹಾಯ ಮಾಡುವ ಕಾರಕಗಳೇ ಪ್ರತ್ಯಯಗಳು. ಇವುಗಳನ್ನು ವಿಭಕ್ತಿ ಪ್ರತ್ಯಯವೆಂದು ಕರೆಯುತ್ತಾರೆ. ಪ್ರತ್ಯಯಗಳನ್ನು ಏನಂತ ಕರಿತೀವಿ? ವಿಭಕ್ತಿ ಪ್ರತ್ಯಯಗಳು ಅಂತೂ ಕೂಡ ಕರಿತೀವಿ. ಎಕ್ಸಾಮ್ ಇಲ್ಲಿ ನೋಡಿ, ಇಲ್ಲಿ ಮನೆ. ಮನೆ ಎಂಬುದು ಒಂದು ನಾಮಪದದ ಮೂಲ ರೂಪ ಅಥವಾ ನಾಮ ಪ್ರಕೃತಿ ಅಂತ ಕರೀತಾರೆ. ನಾಮಪದದ ಮೂಲ ರೂಪವನ್ನು ಏನಂತ ಕರೀತಾರೆ ಪ್ರಶ್ನೆ ಕೇಳ್ಬೋದು. ನಾಮಪದದ ಮೂಲ ರೂಪವೇ ಏನು? ನಾಮ ಪ್ರಕೃತಿ. ಹೌದಾ? ಕ್ರಿಯಾಪದದ ಮೂಲ ರೂಪವೇ ಧಾತು. ಓಕೆ. ನೆಕ್ಸ್ಟ್ ಈ ನಾಮ ಪ್ರಕೃತಿಗೆ ಪ್ರತ್ಯಯಗಳು ಸೇರಿದಾಗ ಪದ ಆಗುತ್ತದೆ. ಒಂದು ನಾಮ ಪ್ರಕೃತಿಗೆ ಪ್ರತ್ಯಯಗಳು ಏನಾದರೂ ಸೇರಿಕೊಂಡು ಅಂದರೆ ಅದು ಏನಾದೈತಿ? ಪದ. ಯಾವ ರೀತಿಯಪ್ಪ ಅಂದರೆ ಇಲ್ಲಿ ನೋಡಿ, ಮನೆ ಅನ್ನೋದು ಏನಿದು? ನಾಮ ಪ್ರಕೃತಿ ಅಥವಾ ನಾಮಪದದ ಮೂಲ ರೂಪ. ಇದಕ್ಕೆ ಊ ಎನ್ನುವಂಥ ಪ್ರತ್ಯಯ ಸೇರೈತಿ, ವಿಭಕ್ತಿ ಪ್ರತ್ಯಯ. ಇದು ಮುಂದೆ ಏನಾಗೈತಿ? ಮನೆಯು ಎಂಬ ಪದ ಆಗೈತಿ. ಹೌದಾ? ಅದೇ ರೀತಿಯಾಗಿ ಮನೆ ಪ್ಲಸ್ ಅಲ್ಲಿ. ಮನೆ ಎಂಬುದು ಒಂದು ನಾಮ ಪ್ರಕೃತಿ, ಅಲ್ಲಿ ಅನ್ನೋದು ವಿಭಕ್ತಿ ಪ್ರತ್ಯಯ. ಹೌದಾ? ಸೇರಿಕೊಂಡು ಏನಾಗೈತಿ? ಮನೆಯಲ್ಲಿ ಆಗೈತಿ. ಓಕೆನಾ? ಇವಾಗ ವಿಭಕ್ತಿ ಪ್ರತ್ಯಯಗಳನ್ನು ನೋಡ್ತಾ ಬರೋಣ. ಟೋಟಲಿ ಕನ್ನಡದಲ್ಲಿ 7 ವಿಭಕ್ತಿ ಪ್ರತ್ಯಯಗಳದಾವೆ. ಎಷ್ಟದವು? 7. ಮೊದಲೇದು ಪ್ರಥಮ. ಪ್ರಥಮ ವಿಭಕ್ತಿ ಪ್ರತ್ಯಯ ಏನು ಬರ್ತೈತಿ? ಊ ಬರ್ತೈತಿ. ಪ್ರಥಮ ಊ. ದ್ವಿತೀಯ ಅನ್ನು. ತೃತೀಯ ಇಂದ. ಚತುರ್ಥಿ ಗೆ ಇಗೆ ಕೆ. ಚತುರ್ಥಿ ಏನು? ಗೆ ಇಗೆ ಕೆ. ಪಂಚಮಿ ದೆಸೆಯಿಂದ. ಷಷ್ಠಿ ಅ. ಸಪ್ತಮಿ ಅಲ್ಲಿ. ನೋಡಿ, ಯಾವುದೇ ಒಂದು
ವರ್ಡ್ ಅಂತ ತಗೋರಿ, ನಾಮ ಪ್ರಕೃತಿ ಅಂತ ತಗೋರಿ. ಆ ನಾಮ ಪ್ರಕೃತಿಗೆ ಈ ವಿಭಕ್ತಿ ಪ್ರತ್ಯಯಗಳನ್ನು ಏನು ಮಾಡೋಣ, ಸೇರಿಸ್ತಾ ಹೋಗೋಣ. ಓಕೆನಾ. ಇಲ್ಲಿ ಮನೆಯೇ ಕೊಟ್ಟಿದ್ದಾರೆ, ಮನೆಯೇ ತೊಗೊಳ್ಳೋಣ. ಮನೆ ಪ್ಲಸ್ ಉ ಏನಾಯಿತು, ಮನೆಯು ಆಯಿತು. ಹೌದಾ. ಮನೆಯು ಎಂಬ ಪದದಲ್ಲಿ ಬಳಕೆಯಾಗಿರೋ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಪ್ರಶ್ನೆ ಕೇಳ್ಬೋದು. ಅವಾಗ ನೀವೇನಂತ ಆನ್ಸರ್ ಮಾಡಬೇಕು, ಪ್ರಥಮ ಅಂತ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ದ್ವಿತೀಯ ವಿಭಕ್ತಿ ಪ್ರತ್ಯಯ ಏನು, ಅನ್ನು. ಯಾವ ರೀತಿ ಇನ್ನೂ ಬೇರೆ ರೀತಿ ಪ್ರಶ್ನೆ ಕೇಳ್ಬೋದು ಅವನು. ಈಗ ದ್ವಿತೀಯ ವಿಭಕ್ತಿ ಪ್ರತ್ಯಯ ಈ ಕೆಳಗಿನವುಗಳಲ್ಲಿ ಯಾವುದು ಅಂತ ಕೇಳ್ಬೋದು. ನೀವೇನಂತ ಆನ್ಸರ್ ಮಾಡಬೇಕು, ಅನ್ನು ಅಂತ ಆನ್ಸರ್ ಮಾಡಬೇಕು. ಹೌದಾ. ದ್ವಿತೀಯ ಇಲ್ಲಿ ಬಳಕೆ ಮಾಡಿದೀವಪ್ಪ ಅಂದ್ರೆ ಮನೆಯನ್ನು ಆತೈತಿ, ಏನಾಗ್ತೈತಿ, ಮನೆಯನ್ನು. ತೃತೀಯ ಇಂದ ಅಂದರೆ ಕುಡಿಸಿದೀವಪ್ಪ ಅಂದ್ರೆ ನಾಮ ಪ್ರಕೃತಿಗೆ ಸೇರಿಸಿದೀವಿ ಅಂದರೆ ಮನೆಯಿಂದ ಓಕೆ, ಮನೆಯಿಂದ ಆತೈತಿ. ಓಕೆನಾ. ನೆಕ್ಸ್ಟ್ ಗೆ ಚತುರ್ಥಿ ವಿಭಕ್ತಿ ಪ್ರತ್ಯಯ ಏನು, ಗೆ ಅಥವಾ ಇಗೆ ಅಥವಾ ಕೆ ಅಂತ ಬರ್ತೈತಿ. ಹೌದಾ. ಮನೆಗೆ ಅದು ಏನು, ಇಲ್ಲಿ ಬಳಕೆಯಾಗಿರೋ ವಿಭಕ್ತಿ ಪ್ರತ್ಯಯ ಚತುರ್ಥಿ. ಅದೇ ರೀತಿಯಾಗಿ ಪಂಚಮಿ ದೆಸೆಯಿಂದ ಅಂತ ಬರ್ತೈತಿ. ನೆಕ್ಸ್ಟ್ ಷಷ್ಠಿ ಮನೆ ಐತಲ್ಲ, ಮನೆಯ ಅಂತೇಳಿ ಬರ್ತೈತಿ. ಷಷ್ಠಿ ಅನ್ನೋದು ಮನೆಯ, ಇಲ್ಲಿ ಬಳಕೆಯಾಗಿರುವಂಥ ವಿಭಕ್ತಿ ಪ್ರತ್ಯಯ ಯಾವುದು, ಷಷ್ಠಿ. ಸಪ್ತಮಿ ಅಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮನೆಯಲ್ಲಿ. ಇಲ್ಲಿ ಬಳಕೆಯಾಗಿರುವಂಥ ವಿಭಕ್ತಿ ಪ್ರತ್ಯಯ ಯಾವುದು, ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯ. ಓಕೆನಾ. ಇಲ್ಲಿ ನೀವು ನೆನಪು ಇಟ್ಕೋಬೇಕಾಗಿರೋದು ಏನಪ್ಪ ಅಂದ್ರೆ, ಒಂದನೇದ್ದು ವಿಭಕ್ತಿ ಪ್ರತ್ಯಯಗಳು ಯಾವುದಕ್ಕೆ ಯಾವ್ಯಾವ ಬರ್ತೈತಿ. ಪ್ರಥಮಕ್ಕೆ ಏನು ಬರ್ತೈತಿ, ದ್ವಿತೀಯಕ್ಕೆ ಏನು ಬರ್ತೈತಿ, ತೃತೀಯಕ್ಕೆ ಏನು ಬರ್ತೈತಿ, ಇವು 7 ಬ್ಯಾಟ್ ಮಾಡಿರಿ. ಹೌದಾ. ನೆಕ್ಸ್ಟ್ ಕಾರಕಾರ್ಥಗಳು ಅಷ್ಟೇ ಬರ್ತಾವೆ. ಕಾರಕಾರ್ಥಗಳನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಹೇಳ್ತೀನಿ, ನಿಮಗೆ ಇಲ್ಲಿ ಗೊತ್ತಾಗಲ್ಲ. ಫಸ್ಟ್ನೇದು ಪ್ರಥಮದ ಕಾರಕಾರ್ಥ ಕರ್ತೃ, ಸೆಕೆಂಡ್ದು ಕರ್ಮ. ಈ ರೀತಿಯಾಗಿ ಕರ್ತೃ ಕರ್ಮ ಅಂತೇಳಿ ಕಾರಕಾರ್ಥಗಳು, ಕಾರಣ ಅಂತೇಳಿ ಬರ್ತಾವೆ ಕಾರಕಾರ್ಥಗಳು. ಅವುಗಳನ್ನು ಕೂಡ ನೀವು ನೆನಪಿನಲ್ಲಿ ಇಟ್ಕೋಬೇಕು. ಅವುಗಳ ಮೇಲೆ ಕೂಡ ಪ್ರಶ್ನೆಗಳನ್ನು ಕೇಳ್ತಾನೆ. ಪ್ರಥಮದ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ ಯಾವುದು, ಕರ್ತೃ. ಹೌದಾ. ದ್ವಿತೀಯ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ ಯಾವುದು, ಕರ್ಮ. ಹೌದಾ. ಈ ರೀತಿಯಾಗಿ ಕೇಳುವಂಥ ಸಾಧ್ಯತೆಗಳು ಹೆಚ್ಚಿರ್ತಾವೆ. ಓಕೆನಾ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಅವುಗಳ ಬಗ್ಗೆ ಹೇಳ್ತೀನಿ. ಓಕೆ. ನಾವು ಇವಾಗ ಏನು ಮಾಡೋಣ, ಕೆಲವೊಂದಿಷ್ಟು ಭಾಷಾಭ್ಯಾಸವನ್ನು ಕೊಟ್ಟಿದ್ದಾರೆ, ನೀವು ಹೇಳ್ತೀರಾ. ಮನೆಯು ಇಲ್ಲಿ ಬಳಕೆಯಾಗಿದ್ದು ಯಾವುದು, ಪ್ರಥಮ ಬಳಕೆಯಾಗೈತಿ. ಏನು, ಪ್ರಥಮ ವಿಭಕ್ತಿ ಪ್ರತ್ಯಯ ಬಳಕೆಯಾಗೈತಿ. ಮನೆಯನ್ನು ದ್ವಿತೀಯ, ಮನೆಯಿಂದ ತೃತೀಯ, ಮನೆಯಲ್ಲಿ ಸಪ್ತಮಿ ಬಳಕೆಯಾಗೈತಿ. ಮತ್ತು ಕೆಲವೊಂದಿಷ್ಟು ನಾಮ ಪ್ರಕೃತಿಗಳದವು, ಇವುಗಳ ಮೇಲೆ ನೀವೇನು ಮಾಡಿರಿ, ಪದವನ್ನು ರಚನೆ ಮಾಡಿರಿ. ಹೌದಾ. 7 ಇದನ್ನು ಬಳಸಿರಿ ವಿಭಕ್ತಿ ಪ್ರತ್ಯಯಗಳನ್ನು. ಓಕೆ. ನೆಕ್ಸ್ಟ್ ನಾವು ಇವಾಗ ಏನು ಮಾಡೋಣ, ಲೇಖನ ಚಿಹ್ನೆಗಳನ್ನು ನೋಡೋಣ. ನಾವು ಬರೆಯದ ವಿಚಾರಗಳು ಓದುಗರಿಗೆ ಸ್ಪಷ್ಟವಾಗಿ ಅರ್ಥವಾಗಲೆಂದು ಅಲ್ಲಲ್ಲಿ ಉಪಯೋಗಿಸುವ ಚಿಹ್ನೆಗಳಿಗೆ ಏನಂತ ಕರಿತೀವಿ, ಲೇಖನ ಚಿಹ್ನೆಗಳು ಅಂತ ಕರಿತೀವಿ. ನೋಡಿ, ಲೇಖನ ಚಿಹ್ನೆಗಳಂದರೆ ಏನಪ್ಪ ಅಂದ್ರೆ, ನಾವು ಏನಾದರೂ ಒಂದು ವಿಚಾರವನ್ನು ಬರೆದಿರ್ತೀವಲ್ಲ, ಅದು ಓದುಗರಿಗೆ ಏನಾಗಿರಲಿ, ಸ್ಪಷ್ಟವಾಗಿ ಅರ್ಥವಾಗಲಿ ಅಂತೇಳಿ ಉಪಯೋಗಿಸುವಂಥ ಚಿಹ್ನೆಗಳಿಗೆ ಲೇಖನ ಚಿಹ್ನೆಗತೆ ಕರಿತೀವಿ. ಓಕೆನಾ. ಆ ಲೇಖನ ಚಿಹ್ನೆಗಳನ್ನು ನೋಡ್ತಾ ಬರೋಣ. ಮೊದಲನೇದ್ದು ಪೂರ್ಣ ವಿರಾಮ ಚಿಹ್ನೆ. ಪೂರ್ಣ ವಿರಾಮ ಚಿಹ್ನೆಯಲ್ಲಿ ಒಂದು ಪಾಯಿಂಟನ್ನು ಕೊಟ್ಟಿರ್ತಾರೆ, ಇದು ಪೂರ್ಣ ವಿರಾಮ ಚಿಹ್ನೆ, ನೋಡ್ಕೊಳ್ಳಿ ಇಲ್ಲಿ. ನೆಕ್ಸ್ಟ್ ಅರ್ಧ ವಿರಾಮ ಚಿಹ್ನೆ. ಅರ್ಧ ವಿರಾಮ ಅಂದರೆ ಮೇಲೊಂದು ಪಾಯಿಂಟ್ ಇರುತ್ತೆ, ಕೆಳಗೆ ಒಂದು ಕಾಮ ಕೊಟ್ಟಿರ್ತಾರೆ, ಇದು ಅರ್ಧ ವಿರಾಮ ಚಿಹ್ನೆ. ಓಕೆನಾ. ನೆಕ್ಸ್ಟ್ ಅಲ್ಪ ವಿರಾಮ ಚಿಹ್ನೆ, ಇದು ಅಲ್ಪ ವಿರಾಮ. ಪ್ರಶ್ನಾರ್ಥಕ ಅಂದರೂ ಕಾಮನ್ನಾಗಿ ಎಲ್ಲರಿಗೂ ಗೊತ್ತಿರ್ತೈತಿ. ಭಾವಸೂಚಕ ಚಿಹ್ನೆ, ಭಾವನೆಗಳನ್ನು ವ್ಯಕ್ತಪಡಿಸಲು ಸೂಚಿಸುವಂಥ ಚಿಹ್ನೆ ಭಾವಸೂಚಕ ಚಿಹ್ನೆ. ಉದ್ಧರಣ ಚಿಹ್ನೆ, ಇಲ್ಲಿ ಉದ್ಧರಣ ಚಿಹ್ನೆಯನ್ನು ಕೊಟ್ಟಿದ್ದಾರೆ. ಆವರಣ ಚಿಹ್ನೆ, ಸಮಾನಾರ್ಥಕ ಚಿಹ್ನೆ. ನೆಕ್ಸ್ಟ್ ವಿವರಣ ಚಿಹ್ನೆ. ನೋಡ್ಕೊಳ್ಳಿ, ಇನ್ನೊಂದು ಸಲ ನೋಡೋಣ. ಇಲ್ಲಿ ಫಸ್ಟ್ನೇದು ಪೂರ್ಣ ವಿರಾಮ, ಅರ್ಧ ವಿರಾಮ, ಅಲ್ಪ ವಿರಾಮ, ಪ್ರಶ್ನಾರ್ಥಕ, ಭಾವಸೂಚಕ, ಉದ್ಧರಣ, ಆವರಣ, ಸಮಾನಾರ್ಥಕ ಚಿಹ್ನೆ ಮತ್ತು ವಿವರಣಾತ್ಮಕ ಚಿಹ್ನೆ. ಅವ ಯಾವ ರೀತಿ ಕ್ವಶನ್ ಕೇಳ್ಬೋದು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಕ್ವಶನ್ ಯಾವ ರೀತಿ ಕೇಳ್ಬೋದು ಅಂದರೆ, ಇವು ಒಂದು ವಾಕ್ಯವನ್ನು ಕೊಟ್ಟಿರ್ತಾನೆ, ಆ ವಾಕ್ಯದಲ್ಲಿ ಒಂದು ಚಿಹ್ನೆಯನ್ನು ಬಳಸಿರ್ತಾನೆ. ಈ ಚಿಹ್ನೆಯನ್ನು ಬಳಸಿರ್ತಾನಲ್ಲ, ಆ ಚಿಹ್ನೆಯನ್ನು ನೆಕ್ಸ್ಟ್ ಒಂದು ಬ್ರ್ಯಾಕೆಟ್ ಈ ರೀತಿಯಾಗಿ ಕೊಡ್ತಾನೆ ಬ್ರ್ಯಾಕೆಟ್ನಲ್ಲಿ. ಇಲ್ಲಿ ಬಳಕೆಯಾಗಿರುವ ಚಿಹ್ನೆ ಯಾವುದು ಅಂತೇಳಿ ಈ ಚಿಹ್ನೆಯನ್ನು ಗುರುತಿಸಿ ಅಂತ ಕೊಟ್ಟಿರ್ತಾನೆ. ಯಾವುದು ಬಳಕೆ ಆಗೈತಿ ಇಲ್ಲಿ ಪಾಯಿಂಟ್ ಅಂದರೆ ಪೂರ್ಣ ವಿರಾಮ. ಹೌದಾ. ನೆಕ್ಸ್ಟ್ ಈ ರೀತಿಯಾಗಿ ಬ್ರ್ಯಾಕೆಟ್ ಕೊಟ್ಟಿರ್ತಾನೆ.
ಇಲ್ಲಿ ಬಳಕೆಯಾಗಿರುವ ಚಿಹ್ನೆ ಯಾವುದು? ಒಂದು ವಾಕ್ಯ ಕೊಟ್ಟು ಒಂದು ವರ್ಡನ್ನು ಬ್ರ್ಯಾಕೆಟ್ನಲ್ಲಿಟ್ಟು ಇಲ್ಲಿ ಬಳಕೆಯಾಗಿರುವ ಚಿಹ್ನೆ ಯಾವುದು ಅಂತ ಕೇಳ್ತಾನೆ. ಇದು ಯಾವ ಚಿಹ್ನೆ ಅಂತ ಹೇಳ್ಬೇಕು ನೀವು. ಅವಾಗ ಅವರಿಗೆ ಆವರಣ ಚಿಹ್ನೆ ಅಂತ. ನೆಕ್ಸ್ಟ್ ಈ ರೀತಿಯಾದ ಚಿಹ್ನೆಗಳನ್ನು ಕೊಟ್ಟು ಉದ್ಧರಣ ಚಿಹ್ನೆ ಅಂತೇಳಿ ನೀವು ಹೇಳ್ಬೇಕು. ಭಾವನೆಗಳನ್ನು ಸೂಚಿಸಲು ಬಳಸುವಂಥ ಚಿಹ್ನೆ ಯಾವುದು? ಭಾವಸೂಚಕ. ನೆಕ್ಸ್ಟ್ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಕೇಳಲು ಬಳಸುವಂಥ ಚಿಹ್ನೆ ಯಾವುದು? ಪ್ರಶ್ನಾರ್ಥಕ ಚಿಹ್ನೆ. ಓಕೆ, ಈ ರೀತಿಯಾಗಿ ಕೇಳ್ತಾ ಇರ್ತಾನೆ. ಓಕೆನಾ? ಈ ರೀತಿ ಪ್ರಶ್ನೆಗಳಿಗೆ ನೀವು ಏನು ಮಾಡಬೇಕು? ಆನ್ಸರನ್ನು ಮಾಡಬೇಕಾಗುತ್ತೆ. ಓಕೆ, ನೀವು ಹೇಳ್ಬೋದು ಸರ್ ಇಷ್ಟು ಸ್ಪೀಡ್ ಆಗ್ತಿರಲ್ರಿ ಅಂತೇಳಿ. ಯಾಕಪ್ಪ ಅಂದರೆ ಇವಾಗ ಕಡ್ಡಾಯ ಕನ್ನಡ ಎಕ್ಸಾಮ್ ಭಾಳ ಹತ್ತಿರ ಬರ್ತಾಯಿದ್ದೆ, ಅದಕ್ಕಾಗಿ ಕ್ವಿಕ್ ರಿವಿಷನ್ನ ಮಾಡ್ತಾಯಿದ್ದೀನಿ. ಹೌದಾ? ನೆಕ್ಸ್ಟ್ ಸಮಾನಾರ್ಥಕ ಪದಗಳು ಅಂದರೆ ಏನಂತ ನೋಡೋಣ. ಸಮಾನಾರ್ಥಕ ಪದಗಳು ಅಂದರೆ ಒಂದು ವ್ಯಕ್ತಿ, ಪ್ರಾಣಿ, ವಸ್ತು ಇತ್ಯಾದಿಗಳಿಗೆ ಅದೇ ಅರ್ಥವನ್ನು ಸೂಚಿಸುವ ಹಲವಾರು ಇತರ ಪದಗಳು ಇರುತ್ತವೆ. ಹೌದಾ? ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ಪ್ರಾಣಿ ಆಗಿರ್ಬೋದು, ಅಥವಾ ಒಂದು ವಸ್ತು ಆಗಿರ್ಬೋದು, ಅದನ್ನು ಸೂಚಿಸಲು ಅದೇ ಅರ್ಥವನ್ನು ಸೂಚಿಸುವಂಥ ಹಲವಾರು ಪದಗಳು ಇರ್ತವೆ. ಹೀಗೆ ಒಂದು ಶಬ್ದಕ್ಕೆ ಸಮಾನವಾದ ಅರ್ಥವನ್ನು ಕೊಡುವ ಮತ್ತೊಂದು ಶಬ್ದಕ್ಕೆ ಸಮಾನಾರ್ಥಕ ಪದ ಎನ್ನುವರು. ನೋಡಿ, ಒಂದು ಶಬ್ದಕ್ಕೆ ಸಮಾನವಾದ ಅರ್ಥವನ್ನು ಬೇರೆ ಪದ ಕೊಡ್ತಿತ್ತಪ್ಪ ಅಂದರೆ ಅದಕ್ಕೆ ಏನಂತ ಕರಿತೀವಿ? ಸಮಾನಾರ್ಥಕ ಪದ ಅಂತ ಕರಿತೀವಿ. ಓಕೆನಾ? ಇಲ್ಲಿ ಹೆಸರಿನಲ್ಲೇ ಸೂಚಿಸ್ಬೋದು ನಾವು. ಸಮ ಅಂದರೆ ಎರಡು ಈಕ್ವಲ್ ಇರುವಂಥದ್ದು. ಸಮ ಅರ್ಥ, ಸಮಾನಾರ್ಥಕ ಇದೆಯಲ್ಲ, ಸಮ ಅರ್ಥವನ್ನು ಸೂಚಿಸುವಂಥ ಪದಗಳು ಸಮಾನಾರ್ಥಕ ಪದಗಳು. ಓಕೆನಾ? ನೆಕ್ಸ್ಟ್ ಕಾಯಕ. ಕಾಯಕ ಅಂದ್ರೇನು? ಕಾಯಕಕ್ಕೆ ಎಷ್ಟೊಂದು ಬಗೆಯಲ್ಲಿ ಕರಿತೀವಿ ನೋಡ್ರಿ. ಕೆಲಸ, ಕೆಲಸ ಅಂದರೂ ಕೂಡ ಕಾಯಕ. ಉದ್ಯೋಗ, ಉದ್ಯೋಗ ಅಂದರೂ ಕೂಡ ಕಾಯಕ. ಕಸುಬು, ಕಸುಬು ಅಂದರೂ ಕೂಡ ಕಾಯಕ. ಉಳಿಗೆ, ಉಳಿಗೆ ಅಂದರೂ ಕೂಡ ಕಾಯಕ. ದುಡಿಮೆ, ಇದು ಕೂಡ ಕಾಯಕ. ನೋಡಿ, ಒಂದು ಕಾಯಕಕ್ಕೆ ಎಷ್ಟು ಸಮಾನಾರ್ಥಕ ಪದಗಳಿವೆ. ನೆಕ್ಸ್ಟ್ ತಂಡ. ತಂಡ ಅಂದರೆ ಒಂದು ಪಕ್ಷ, ಒಂದು ಬಣ, ಒಂದು ಗುಂಪು ಅಥವಾ ಪಡೆ ಅಥವಾ ದಳ ಅಥವಾ ಹಿಂಡು ಅಥವಾ ಒಂದು ಸಮೂಹ. ಇದಕ್ಕೆ ಏನಂತ ಕರಿತೀವಿ? ಒಂದು ತಂಡ ಅಂತ ಕರಿತೀವಿ. ನೆಕ್ಸ್ಟ್ ಪದ್ಮ. ಪದ್ಮ ಅಂದರೆ ಕಮಲಕ್ಕೆ ಪದ್ಮ ಅಂತ ಕರಿತೀವಿ. ತಾವರಿಗೂ ಕೂಡ ಪದ್ಮ ಅಂತ ಕರಿತೀವಿ. ಅರವಿಂದ ಅಂತ ಕರೀತಾರೆ. ಪದ್ಮಗೆ ಏನಂತ ಕರೀತಾರೆ? ಅರವಿಂದ. ವನಜ, ಸರೋಜ ಇವೆಲ್ಲವೂ ಕೂಡ ಪದ್ಮ ಪದದ ಸಮಾನಾರ್ಥಕ ಪದಗಳು. ನೆಕ್ಸ್ಟ್ ಏನಪ್ಪ ಅಂದರೆ ಭಾಷೆ. ಭಾಷೆ ಅನ್ನುವಂಥ ಪದಕ್ಕೆ ಸಮಾನಾರ್ಥಕ ಪದಗಳು ನೋಡಿ. ಮಾತು, ನುಡಿ, ವಚನ, ಆಣೆ, ಪ್ರತಿಜ್ಞೆ, ನಂಬಿಕೆಯ ನುಡಿ, ಬೆಂಬಲದ ವಚನ ಇವೆಲ್ಲವೂ ಕೂಡ ಭಾಷೆ ಎಂಬ ಪದಕ್ಕೆ ಸಮಾನಾರ್ಥಕ ಪದಗಳು. ಮತ್ತು ಇವಾಗ ನಾನಾರ್ಥ ಪದಗಳನ್ನು ನೋಡೋಣ. ನಾನಾರ್ಥಕ ಅಂದರೆ ವಿಶೇಷವಾಗಿ ಬೇರೆ ಬೇರೆ ಒಂದು ಪದ ಬೇರೆ ಬೇರೆ ಅರ್ಥವನ್ನು ಹೊಂದಿರ್ತೈತಿ. ಆ ಪದಕ್ಕೆ ಏನಂತ ಕರಿತೀವಿ? ನಾನಾರ್ಥಕ ಪದಗಳು ಅಂತ ಕರಿತೀವಿ. ನೋಡಿ, ಇಲ್ಲಿ ಒಂದು ಶಬ್ದವು ಇತರ ಹಲವಾರು ಅರ್ಥಗಳನ್ನು ಸೂಚಿಸುವಂತಿದ್ದರೆ ಅದನ್ನು ನಾನಾರ್ಥಕ ಪದವೆನ್ನುವರು. ಓಕೆನಾ? ದಂಡ. ದಂಡ ಅಂತ ಪದವನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ದಂಡ ಎಂಬ ಪದಕ್ಕೆ ಬೇರೆ ಬೇರೆ ಅರ್ಥ ಯಾವ್ಯಾವುದು? ಒಂದು ಶಿಕ್ಷೆ ಅಂತ ಕರಿಬೋದು. ನೆಕ್ಸ್ಟ್ ದಂಡ ಅಂದರೆ ಕೋಲು ಅಂತೇಳಿ ಕೂಡ ಕರಿಬೋದು. ನೆಕ್ಸ್ಟ್ ದಂಡ ಅಂದರೆ ಸೈನ್ಯ ಅಂತ ಕೂಡ ಇರ್ಬೋದು. ದಂಡಾಧಿಕಾರಿ, ಸೈನ್ಯದ ಅಧಿಕಾರಿ. ದಂಡ ಅಂದರೆ ಕೋಲು, ದಂಡ ಅಂದರೆ ಶಿಕ್ಷೆ. ಓಕೆನಾ? ಇವು ಏನೋ ವಿಶೇಷ ಅರ್ಥವನ್ನು ಹೊಂದಿರ್ತವೆ, ಬೇರೆ ಬೇರೆ ಅರ್ಥವನ್ನು ಹೊಂದಿರ್ತವೆ. ಹೌದಾ? ಇವಕ್ಕೆ ಏನಂತ ಕರಿತೀವಿ? ನಾನಾರ್ಥಕಗಳು ಅಂತ ಕರಿತೀವಿ. ಸರ್ ನಾನಾರ್ಥಕಗಳು ಎಷ್ಟು ಬರಿಬೋದು ಸರ್ ಅಂದರೆ ಒಂದು ಅರ್ಥ ಒಂದು ಪದ ಕೊಟ್ಟಿರ್ತಾರೆ, ಅದಕ್ಕೆ ನಾನಾರ್ಥಕವನ್ನು ಯಾವ ರೀತಿ ಕ್ವಶನ್ ಕೇಳ್ತಾನಪ್ಪ ಅಂದರೆ ದಂಡ ಎಂಬ ಪದಕ್ಕೆ ನಾನಾರ್ಥಕವನ್ನು ಗುರುತಿಸಿ ಅಂತ ಕೊಟ್ಟಿರ್ತಾನೆ. 4 ಆಪ್ಷನ್ ಕೊಟ್ಟಿರ್ತಾನೆ. ಅದರಲ್ಲಿ ಒಂದು ಶಿಕ್ಷೆ ಕೋಲು ಅಂತ ಕೊಟ್ಟಿರ್ತಾನೆ, ಆಪ್ಷನ್ ಎ. ಆಪ್ಷನ್ ಬಿ ಶಿಕ್ಷೆ ಎಲೆ ಅಂತ ಕೊಟ್ಟಿರ್ತಾನೆ. ಹೌದಾ? ಆಪ್ಷನ್ ಸಿ ಶಿಕ್ಷೆ ಭಾಗ ಅಂತ ಕೊಟ್ಟಿರ್ತಾನೆ. ಆಪ್ಷನ್ ಡಿ ಸೈನ್ಯ ಸಾಯಿ ಅಂತ ಕೊಟ್ಟಿರ್ತಾನೆ. ಈ ರೀತಿ ಕೊಟ್ಟಾಗ ನೀವು ಏನಂತ ಗುರುತಿಸಬೇಕು? ಶಿಕ್ಷೆ ಮತ್ತು ಕೋಲು ಎಂಬುದು ದಂಡ ಪದಕ್ಕೆ ನಾನಾರ್ಥಕ ಪದ. ಹೌದಾ? ನೆಕ್ಸ್ಟ್ ದಳ. ದಳ ಅಂದ್ರೇನು? ದಳ ಅಂದರೆ ಸೈನ್ಯ, ಎಲೆ, ಗುಂಪು. ನೋಡಿ, ಸೈನ್ಯಕ್ಕೂ ದಳ ಅಂತ ಕರಿತೀವಿ. ಹೌದಾ? ಸೈನ್ಯಕ್ಕೆ ದಂಡ ಅಂತ ಕೂಡ ಕರಿತೀವಿ. ಹೌದಾ? ದಳ ಅಂದರೆ ಎಲೆಗೂ ಕೂಡ ಕರಿತೀವಿ, ಗುಂಪಿಗೂ ಕೂಡ ದಳ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ಅಂಗ. ಅಂಗ ಅಂದರೆ ಭಾಗ ಅಥವಾ ದೇಹಕ್ಕೂ ಕೂಡ ಏನಂತ ಕರಿತೀವಿ? ಅಂಗ ಅಂತ ಕರಿತೀವಿ. ನೆಕ್ಸ್ಟ್ ಮಡಿ. ಮಡಿ ಅಂದ್ರೇನು? ಸಾಯು. ಹೌದಾ? ಸಾಯಿ ಅನ್ನೋದು ಮಡಿ. ನೆಕ್ಸ್ಟ್ ಶುದ್ಧವಾದದ್ದು, ಇದು ಕೂಡ ಏನು? ಮಡಿಯ ಪದದ ನಾನಾರ್ಥಕ ಪದ. ಇದಿಷ್ಟು ಕನ್ನಡ ಗ್ರಾಮರ್ಗೆ ಸಂಬಂಧಪಟ್ಟಂಥ ಕ್ಲಾಸ್ ಆಗಿತ್ತು. ಇದೇ ರೀತಿಯಾಗಿ ಇನ್ನಿತರ ಕ್ಲಾಸ್ಗಳಿಗಾಗಿ
ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.